ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಯೂಟ್ಯೂಬ್ ಮಿತ್ರರಿಗೂ ಮೇಘನ ಮಾಡುವಂತಹ ನಮಸ್ಕಾರಗಳು. ಆ್ಯಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಮ್ಮ ಮನೇಲಿ ಗಣೇಶ ಚತುರ್ಥಿ ಆಚರಿಸ್ತಾ ಇದ್ವಿ. ಈ ದಿನ ನಾನು ಏನೆಲ್ಲ ಮಾಡಿದ್ವಿ ಅಂದರೆ ಮನೇಲಿ ಏನೆಲ್ಲ ಕೆಲಸ ಮಾಡಿದ್ವಿ, ನಮ್ಮ ಮನೆಯ ಹಬ್ಬ ಹೇಗಿತ್ತು ಅಂತ ನೋಡುವಂತ್ರಿ. ಸೊ ನಾನು ಫಸ್ಟು ಈ ಹಬ್ಬದ ವಿಚಾರದಲ್ಲಿ ಬಂದರೆ ಅಡುಗೆ ಮಾತ್ರ ನಾನೇ ಮಾಡಬೇಕು, ನನ್ನ ಅಮ್ಮಂಗೆ ಮಾಡೋಕ್ಕೆ ಕೊಡಲ್ಲ. ಅದು ಯಾವಾಗಲೂ ಅಷ್ಟೇ, ಏನಾದರೂ ಸ್ಪೆಷಲ್ ಮಾಡುವಾಗ ಅಥವಾ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಇಂಥ ಟೈಮಲ್ಲೆಲ್ಲ ಅಡುಗೆನ ನಾನೇ ಮಾಡ್ತೀನಿ, ನಮ್ಮ ಅಮ್ಮಂಗೆ ಮಾಡೋಕ್ಕೆ ಕೊಡಲ್ಲ. ಸೊ ಫಸ್ಟು ನಾನಿವತ್ತು ಮಾಡ್ಕೊಂಡಿದ್ದು ಪಲ್ಯ. ಈ ಬಿಫೋರ್ ಏನು ವಿಡಿಯೋದಲ್ಲಿ ನೋಡಿದ್ರಿ ಅದರಲ್ಲಿ ಏನೇನು ಥಿಂಗ್ಸ್ ಇತ್ತು ಅಂದರೆ ಥಿಂಗ್ಸ್ ಅಂತೀನಿ, ಏನೇನು ಸಾಮಗ್ರಿಗಳನ್ನು ಯೂಸ್ ಮಾಡಿದ್ದೀನಿ ಅಂತ ನೋಡ್ಬೋದು. ಸೊ ಫೈನಲ್ ರಿಸಲ್ಟು ಪಲ್ಯ ಹೇಗಿತ್ತು ಅಂದರೆ ಹೀಗಿತ್ತು. ಅಂದರೆ ಕೆಲವೊಂದು ವೀಡಿಯೋಸ್ ಎಲ್ಲ ಆಚೆ ಈಚೆ ಇರೋದನ್ನೆಲ್ಲ ಒಂದು ಕರೆಕ್ಟಾಗಿ ಒಂದು ಫಾರ್ಮೇಟಲ್ಲಿ ಜೋಡಿಸಿದ್ದೀನಿ, ಹಾಗಾಗಿ ಈ ಥರ ಬಂದಿದೆ ಆಯಿತಾ. ಸೊ ಫಸ್ಟು ಪ್ರಿಪೇರ್ ಮಾಡ್ಕೊಂಡಿದ್ದು ಪಲ್ಯ ಆಗಿತ್ತು. ಪಲ್ಯ ಪ್ರಿಪೇರ್ ಮಾಡ್ಕೊತಿದ್ದಂಗೆ ಅಮ್ಮ ಇಲ್ಲಿ ಒಂದು ಮನೆಗೆ ಹೋಗೋರು, ಅಂದರೆ ಅವರು ಈ ಊರಲ್ಲಿಲ್ಲ, ಬೇರೆ ಕಡೆ ಇದ್ದಿದ್ದು. ಅವರು ಅವ್ರ ಮನೆ ಹತ್ರ ಎಲ್ಲ ಒಂಚೂರು ಅವಾಗವಾಗ ನೋಡ್ಕೊಳ್ರಿ ಅಂತ ಹೇಳಿದರು. ಸೊ ಅವರು ಗಣೇಶನ ಹಬ್ಬ ಇಲ್ಲೇ ಮಾಡಲಿಕ್ಕೆ ಬಂದಿದ್ದರಿಂದ ಅಮ್ಮಂಗೆ ಸೀರೆ ಮತ್ತು ಏನು ಹಬ್ಬ ಗೌರಿ ಹಬ್ಬ ಮಾಡಿದರು ಅದ್ರದ್ದೆಲ್ಲ ಸ್ವೀಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ಒಂದು ಸೈಡು ಬೇಳೆ ಬೇಯಕ್ಕೆ ಹಾಕಿದ್ದೆ. ಬೇಳೆ ಬೆಂದಾದಮೇಲೆ ಆ ನೀರನ್ನು ಸಪ್ರೇಟಾಗಿ ಇಟ್ಕೊಂಡು ಬೆಲ್ಲನ ಒಂದು ಸ್ವಲ್ಪ ಚೆನ್ನಾಗಿ ಪಾಕ ಥರ ಮಾಡಿಕೊಂಡು ಬೇಳೆ ಹಾಕಿ ಕರ್ಗಡ್ಬಿಗೆ, ಇವತ್ತು ಗಣೇಶನ ಹಬ್ಬ ಅಲ್ವಾ, ಸೊ ಕರ್ಗಡ್ಬು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕರ್ಗಡ್ಬಿಗೆ ರೆಡಿ ಮಾಡ್ತಾಯಿದ್ದೆ. ಬೆಲ್ಲ ಎಲ್ಲ ಪಾಕ ಆದಮೇಲೆ ಅದೇನು ಬೇಳೆ ಬೇಯಿಸ್ಕೊಂಡಿದ್ದೆ ಆ ಬೇಳೆನ ಚೆನ್ನಾಗಿ ಕಂದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಇದನ್ನು ಒಳ್ಳಲ್ಲೇ ರುಬ್ತೀವಿ. ಅದಾದಮೇಲೆ ಸ್ವಲ್ಪ ಏನು 1/4 kg ಅಷ್ಟು ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದು ಕರ್ಗಡ್ಬಿ ಬೇಕು ಅಂತ. ಮೈದಾ ಹಿಟ್ಟನ್ನು ಕೊನೆಗೆ, ಅಂದರೆ ಇದು ಕರ್ಗಡ್ ಮಾಡಿದ್ದು ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು, ಯಾಕಂದರೆ ನಾವು ಇವತ್ತು ಹಬ್ಬ ಮಾಡೋದು ಬೇಡವೋ ಅನ್ನೋ ಯೋಚನೆಯಲ್ಲೇ ಅಡುಗೆ ಶುರು ಮಾಡ್ಕೊಂಡಿದ್ದೆ. ಒಂದು 2:30-3 ಗಂಟೆ ಆಗಿತ್ತು. ಆ ಟೈಮಿಂದ ಸಂಜೆ ಆಗೇ ಹೋಯಿತು ಹಬ್ಬ ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ. ಸೊ ಇದು ನೋಡ್ಬೋದು ಕರ್ಗಡ್ಬಿ ಹೇಗೆ ಮಾಡ್ತಾಯಿದ್ದೀವಿ ಅಂತ. ಅದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿತ್ತು ಅಂದರೆ, ನೀವೆಲ್ಲ ಬನ್ನಿ ಆಯಿತಾ, ನಮ್ಮ ಮನೆಗೆ ಬನ್ನಿ, ನಾನು ಅಡುಗೆ ಮಾಡಿಕೊಡ್ತೀನಿ, ನಿಮಗೆ ಗೊತ್ತಾಗುತ್ತೆ, ಆವಾಗ ಟೇಸ್ಟ್ ಗೊತ್ತಾಗುತ್ತೆ ನಾನು ಹೇಗೆ ಮಾಡ್ತೀನಿ ಅಂತ. ಆ್ಯಂಡ್ ಅಮ್ಮ ಎಲ್ಲ ಹೊರಗಿನ ಕೆಲಸ ಮಾಡ್ಕೋತಿದ್ರು, ನಾನೆಲ್ಲ ಅಡುಗೆ ಕೆಲಸ ಮಾಡ್ಕೋತಾ ಇದ್ದೆ. ಅಂದರೆ ಅಮ್ಮ ಹೊರಗಡೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ದೇವ್ರ ಪೂಜೆಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಜೊತೆಗೆ ಬೇರೆ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ಕೋತಾಯಿದ್ರು. ಸೊ ನೋಡಿ ಕರ್ಗಡ್ಬು ಏನಿದೆ ಬ್ರೌನ್ ಕಲರ್ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಏನು ಗೊತ್ತಾ, ಆ್ಯಕ್ಚುಲಿ ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಮಾವನ ಕೈ ಒಂಥರ ದೊಡ್ಡ ಕೈ, ಅವ್ರದ್ದಂತೂ ಸೈಜ್ ಚಿಕ್ಕ ಬರೋದೇ ಇಲ್ಲ ಕರಿಗಡ್ಬು ಮಾಡೋಕ್ಕೆ. ಸೊ ಕರ್ಜಿಕಾಯಿಗಿಂತನೂ ಸ್ವಲ್ಪ ದಪ್ಪ ಸೈಜಲ್ಲೇ ಮಾಡಿರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನಾವು ಕರ್ಗಡ್ಬಿಗೆ ಇನ್ನೇನು ಅಂದರೆ ಈ ಒಬ್ಬಟ್ಟು ಇದನ್ನೆಲ್ಲ ಆದರೆ ದೀಪಾವಳಿ ಟೈಮಲ್ಲಿ ಮಾಡ್ತೀವಿ. ಗಣೇಶನ ಹಬ್ಬಕ್ಕೆ ಯಾವಾಗಲೂ ಕೂಡ ಕರಿಗಡ್ಬನ್ನೇ ಮಾಡೋದು ಜಾಸ್ತಿ. ಈ ಕರಿಗಡ್ಬಿಗೆ ಇನ್ನೇನು ನಾವು ಎಕ್ಸ್ಟ್ರಾ ಏನು ಅಂದರೆ ಕೆಲವೊಬ್ಬರು ಏನು ಮೈದಾ ಹಿಟ್ಟಿದ್ದು ಮಾಡಬೇಕಾದ್ರೆ ಅದಕ್ಕೆ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ತಾರೆ. ನಾವು ಆ ಥರ ಏನು ಇದು ಮಾಡಲ್ಲ. ಆ್ಯಕ್ಚುಲಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಇನ್ನೂ ಕೂಡ ಚೆನ್ನಾಗಿ ಬಂದಿರುತ್ತೆ. ಕರಿಗಡ್ಬು ಮಾಡಾದ್ಮೇಲೆ ಉಳಿದಂತಹ ಹಿಟ್ಟಲ್ಲಿ ಪೂರಿ ಮಾಡಿ ತಿನ್ನೋದು ಅಭ್ಯಾಸ. ನನಗೆ ಆ್ಯಕ್ಚುಲಿ ಇವತ್ತು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಇದು ಬಂದು ಮಧ್ಯಾಹ್ನದ ವಿಡಿಯೋ. ಮಧ್ಯಾಹ್ನ ಎಲ್ಲ ಫುಲ್ ನಮ್ಮ ಊರಲ್ಲೆಲ್ಲ ಗಣೇಶನ ತೊಗೊಂಡು ಹೋಗ್ತಾನೇ ಇದ್ದರು. ಸುಮಾರು ಗಣೇಶನ ನಮ್ಮ ಸರೌಂಡಿಂಗಲ್ಲಿ ತುಂಬ ಜನ ಕೂರಿಸಿದ್ದಾರೆ. ಸೊ ಅದು ನೋಡಿಕೊಂಡು ಮತ್ತೆ ಒಳಗೆ ಬಂದೆ. ಒಳಗೆ ಬಂದಮೇಲೆ ಇದು ನೋಡ್ಬೋದು, ಇದೆಲ್ಲ ಹೋಳಿಗೆ ಸಾರಿಗೆ ರೆಡಿ ಮಾಡ್ತಾ ಇರೋದು. ಇದು ಹೋಳಿಗೆ ಸಾರು ನಾನು ಏನು ಮಾಡ್ತೀನಿ ಅದು ನಮ್ಮ ಅಜ್ಜಿ ಮಾಡೋ ಸ್ಟೈಲು. ಫಸ್ಟು ಅದೇನು ಬೇಳೆ ಬಸ್ತಿರೋ ನೀರಿರತ್ತಲ್ವ, ಅದಕ್ಕೇ ಸ್ವಲ್ಪ ಹುಣಸೆ ಹಣ್ಣು ಆಗಿರ್ಬೋದು, ಆಮೇಲೆ ಉಪ್ಪು, ಅರಿಶಿನ ಪುಡಿನ ಅದೇ ನೀರಿಗೆ ಚೆನ್ನಾಗಿ ಹಾಕಿ ಕೈ ಆಡಿಬಿಟ್ಟು ಆಮೇಲೆ ಸೋಸ್ಕೋತೀವಿ. ಆವಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸೋಸೋಕ್ಕೂ ಮುಂಚೆ ಇಲ್ಲಾಂದರೂ ಒಂದು 20 ನಿಮಿಷ ಅದರಲ್ಲೇ ಬಿಡ್ತೀವಿ. ಎಲ್ಲ ಫುಲ್ಲು ಅದು ಹೀರ್ಕೋಬೇಕು, ಹುಣಸೆ ಹಣ್ಣೆಲ್ಲ ಫುಲ್ ಅದರಲ್ಲೇ ನೆನಿಬೇಕು, ಆವಾಗ ತುಂಬ ಚೆನ್ನಾಗಾಗತ್ತೆ.
ಸೊ ಇದು ನೋಡ್ಬೋದು ಹೋಳ್ಗೆ ಸಾಂಬಾರಿಗೆ ಏನೇನು ಬೇಕು ಅನ್ನೋ ಮಸಾಲೆ ಇದು. ಫಸ್ಟು ಒಂದು ಸ್ವಲ್ಪ ಧನಿಯಾ, ಆಮೇಲೆ ಮೆಂತ್ಯ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಮತ್ತು ಒಂದಷ್ಟು ಕಾಳು ಮೆಣಸು. ಆ್ಯಕ್ಚುಲಿ ಇದರಲ್ಲಿ ಕಾಳು ಮೆಣಸು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲನೂ ಕೂಡ ಇಂಪಾರ್ಟೆಂಟೇ, ಆದರೆ ಇಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ಕಾಳು ಮೆಣಸು ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಅಜ್ಜಿ ಒಣಮೆಣ್ಸಿನ್ಕಾಯಿ ಇದಕ್ಕೆ ಆಗ್ತಿರ್ಲಿಲ್ಲ, ಒಗ್ಗರಣೆಗಷ್ಟೇ ಒಣಮೆಣ್ಸಿನ್ಕಾಯಿ ಹಾಕೋರು. ಸೊ ಸಾಂಬಾರು ಸ್ವಲ್ಪ ಸ್ಪೈಸಿನಾದರೂ ಇರಲಿ ಅಂತ ಅಂದ್ಬಿಟ್ಟು ನಾನು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಾಕಿ ಹುರಿದಿದ್ದು. ಅದಾದಮೇಲೆ ಎಲ್ಲ ನೀಟಾಗಿ ಡೀಪ್ ಫ್ರೈ ಆಗಿ ಅದು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅದನ್ನು ಇಳಿಸಿ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಮಾಡಿದ್ದು. ಇದೆಲ್ಲ ಏನು ಮಸಾಲೆ ಐಟಮು. ಜೊತೆಗೆ ಈರುಳ್ಳಿ ಅದನ್ನೆಲ್ಲ ಇದು ಸಪ್ರೇಟು, ಆವಾಗಲೇ ನೋಡಿದ್ರಲ್ಲ ಅದನ್ನೇ ಸಪ್ರೇಟ್ ಅಂದರೆ ಗ್ರೈಂಡ್ ಮಾಡ್ತೀವಿ. ಇದು ಸಪ್ರೇಟ್. ಆ್ಯಕ್ಚುಲಿ ಒಣಕೊಬ್ಬರಿ ಹಾಕಬೇಕಿತ್ತು, ಒಣಕೊಬ್ಬರಿ ಖಾಲಿ ಆಗಿದ್ದರಿಂದ ತೆಂಗಿನಕಾಯಿ ತೊಗೊಂಡು ನೀಟಾಗಿ ಅದನ್ನೇ ಹುರ್ಕೊಂಡಿದ್ದಾಯಿತು. ಹುರ್ಕೊಂಡು ಅದನ್ನು ಮಿಕ್ಸಿ ಮಾಡೋಣ ಅಂತ ಅಂದ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದಿದ್ದು. ಆ್ಯಕ್ಚುಲಿ ಹೋಳಿಗೆ ಸಾರಿಗೆ ನಾವು 2 ಥರ ಮಸಾಲೆನ ರೆಡಿ ಮಾಡ್ತೀವಿ. ಒಂದು ಅದು ಧನಿಯಾ, ಚಕ್ಕೆ ಮಸಾಲೆ ಎಲ್ಲ ಏನಿತ್ತು ಅದೆಲ್ಲ ಸೇರಿ ಒಂದಾದರೆ, ಇನ್ನು ತೆಂಗಿನಕಾಯಿ, ಈರುಳ್ಳಿ ಆಗಿರ್ಬೋದು. ತೆಂಗಿನಕಾಯಿ ಆ್ಯಕ್ಚುಲಿ ಕಡಿಮೆ ಹಾಕಬೇಕು, ಇಲ್ಲಿ ನಾವು ಕೂಡ ಕಡಿಮೆನೇ ಯೂಸ್ ಮಾಡೋದು. ತೆಂಗಿನಕಾಯಿ ಆ್ಯಕ್ಚುಲಿ ನಮ್ಮ ಅಜ್ಜಿ ಹಾಕ್ತಾನೇ ಇರಲಿಲ್ಲ, ನಾನು ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಹಾಕ್ತೀನಿ ಅಷ್ಟೇ. ಆಮೇಲೆ ಈರುಳ್ಳಿ ಎಲ್ಲ ಸುಟ್ಕೋಬೇಕು, ಈರುಳ್ಳಿ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಇದನ್ನೆಲ್ಲ ಸುಡಬೇಕು. ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬಾರ್ದು, ಚಿಕ್ಕದು ಒಂದು ಅದನ್ನು ಸುಡಬೇಕು. ಆ್ಯಕ್ಚುಲಿ ಇದು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದು ಒಂದೂ ಕೂಡ ನಾನು ಕಂಪ್ಲೀಟಾಗಿ ಹಾಕಿಲ್ಲ. ಇದನ್ನು ಚೆನ್ನಾಗಿ ಸುಟ್ಬಿಟ್ಟು, ಈಗ ನೋಡಿ ಇದು ತೆಂಗಿನಕಾಯಿ ಆಗಿರ್ಬೋದು, ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಮತ್ತೆ ಸಪ್ರೇಟ್ ಇದು ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಆವಾಗಲೇ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಎಷ್ಟು ಅಂದರೆ ಫಸ್ಟು ಪೌಡ್ರ್ ಮಾಡ್ಕೋಬೇಕು. ಇದನ್ನು ಪೌಡ್ರ್ ಮಾಡ್ಕೊಂಡ್ಮೇಲೆ ಏನು ಆಮೇಲೆ ನೀರು ಮಿಕ್ಸ್ ಮಾಡಿಬಿಟ್ಟು ಆ ಮಸಾಲೆನ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಇನ್ನೊಂದು ಏನು ಈ ಐಟಮ್ಸ್ ಇತ್ತು ಇದನ್ನು ಮತ್ತೆ ಮಿಕ್ಸಿ ಮಾಡಿಕೊಂಡು ಹೋಳಿಗೆ ಸಾರಿಗೆ ರೆಡಿ ಮಾಡ್ಕೊಳ್ಳೋದು. ಸೊ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಆಗಿರ್ಬೋದು, ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕೋದು, ಕರಿಬೇವಿನ ಸೊಪ್ಪು. ಅದಾದಮೇಲೆ ಒಂದಷ್ಟು ಒಣಮೆಣಸಿನ್ಕಾಯಿ ಅದೊಂಥರ ಲುಕ್ಕು ಕೊಡುತ್ತೆ ಆ್ಯಂಡ್ ಸಾಂಬಾರಿಗೆ ಟೇಸ್ಟ್ ಕೂಡ ಕೊಡುತ್ತೆ. ನಮ್ಮ ಅಜ್ಜಿನೂ ಕೂಡ ಇದು ತೊಟ್ಟೆಲ್ಲ ತೆಗಿತಾ ಇರಲಿಲ್ಲ, ಅದು ಹಾಗೆ ಹಾಕೋರು. ಸೊ ನಾನು ಕೂಡ ಅದೇ ಫಾಲೋ ಮಾಡ್ತೀನಿ. ನಮ್ಮ ಅಜ್ಜಿ ಆ್ಯಕ್ಚುಲಿ ಈ ಸಲ ಏನು ಬೇಜಾರಪ್ಪ ಅಂತ ಅಂದರೆ, ಲಾಸ್ಟ್ ಇಯರು ನಮ್ಮಮ್ಮನ ಅಣ್ಣ ಏನಿದ್ದಾರೆ ಅವರು ಕಾಯಿ ಕೂಡ ನಿಲ್ಲಿಸ್ಬಿಟ್ಟಿದ್ರು, ಅಂದರೆ ಬಾಗಿನ ಕೂಡ ನಿಲ್ಲಿಸ್ಬಿಟ್ಟಿದ್ರು. ನಮ್ಮ ಅಜ್ಜಿ ಇಂಡಿಪೆಂಡೆಂಟಾಗಿ ಅವರು ನಾಟಿ ಔಷಧಿ ಕೊಡೋರು. ಅದೇ ನಾಟಿ ಔಷಧಿಲಿ ಬಂದಿದ್ದ ದುಡ್ಡಿಂದ ನಮ್ಮ ಅಜ್ಜಿ 95-96 ವರ್ಷ ಆದರೂ ಆ ದುಡ್ಡಲ್ಲಿ ಬಾಗಿನ ಕೊಡೋರು. ಲಾಸ್ಟ್ ಇಯರ್ ಆಗಸ್ಟ್ನಲ್ಲಿ ಎಕ್ಸ್ಪೈರ್ಡ್ ಆದರು. ಈ ಸಲ ನಮ್ಮಮ್ಮನ ಮುಖದಲ್ಲಿ ಆ ಬೇಜಾರು ಕಾಣಿಸ್ತಾ ಇತ್ತು, ಈ ಸಲ ಬಾಗಿನ ಸಿಕ್ಕಿಲ್ಲ ಅಂತ. ಯಾವಾಗಲೂ ಅಷ್ಟೇ, ಅಣ್ಣ ನಮ್ಮವನಾದರೂ ಅದಕ್ಕೆ ನಮ್ಮವರ ಅಂತ ಹೇಳ್ತೀವಲ್ವ, ಅದು ನಿಜ. ವರ್ಷ ಕಾಯಿ ಆವಾಗ ಕೊಡೋರು. ಈಗ ಒಂದು 4-5 ವರ್ಷದಿಂದ ನಮ್ಮ ಮಾವ ಕೊಡೋದು ನಿಲ್ಲಿಸ್ಬಿಟ್ರು. ಆಮೇಲೆ ನಮ್ಮ ಅಜ್ಜಿನೇ ಕೊಡೋಕ್ಕೆ ಶುರು ಮಾಡಿದರು. ನಮ್ಮ ಅಜ್ಜಿ ಒಬ್ಬರೇ ಇದ್ರೂ ಅವ್ರಿಗೆ ಬಂದಂಥ ಔಷಧಿ ದುಡ್ಡಲ್ಲಿ ಕಾಯಿ ಕೊಡೋರು. ನಮ್ಮಮ್ಮನಿಗೆ ಅದು ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ, ಬಿಡೋಕ್ಕಾಗ್ತಿರ್ಲಿಲ್ಲ, ಅದರ ಫೀಲಿಂಗ್ಸ್ ಅಂತೂ ಗೊತ್ತಾಗೋದು. ಇದನ್ನು ನೆನೆಸ್ಕೋತಾ ನಮ್ಮಮ್ಮನ ಮುಖ ಹಂಗಂಗೆ ನೋಡ್ತಾ ನಾನು ಅಡುಗೆ ಮಾಡ್ತಾನೇ ಇದ್ದೆ. ಸೊ ಹೊರಗಡೆ ಮಳೆ ಬೇರೆ ಬರ್ತಾ ಇತ್ತು. ಮಳೆ ಬರುವಾಗ ನಮ್ಮಮ್ಮ ಬಟ್ಟೆ ಎಲ್ಲ ಹಂಗೆ ತೆಗಿಯೋಣ ಅಂತ ಹೋಯಿತು. ನಾನು ಸ್ವಲ್ಪ ಸಾಕಾಯ್ತಲ್ಲ ಅಂತ ಅಂದ್ಬಿಟ್ಟು ಹಂಗೆ ಮಲ್ಕೊಂಡು ಆಂಟಿ ಕೊಟ್ಟಿದ್ದ ಉಂಡೆನ ತಿನ್ಕೊಂಡು ಹಂಗೆ ಮಲ್ಕೊಂಡೆ. ಅದಾದಮೇಲೆ ಸ್ವಲ್ಪ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡೆ. ಅರ್ಜೆಂಟಿಗೆ ಇದೇನು ಐಟಮ್ಸ್ ಇದೆ ಇದನ್ನು ಇದು ಮಾಡಿಕೊಂಡು, ಸೊ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರಿಗೆ ಎಣ್ಣೆ ಇಟ್ಕೊಂಡು ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿಕೊಂಡು, ಹಸಿಮೆಣಸಿನ್ಕಾಯಿ ಆಗಿರ್ಬೋದು ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ಸ್ಮೆಲ್ ಬರೋಕ್ಕೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕೊಂಡು ಇದು ಮಾಡೋದು. ನಾನಿವತ್ತು ಶುಂಠಿ ಬೆಳ್ಳುಳ್ಳಿನ ಮಿಕ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಕಲ್ಲಲ್ಲೇ ಕುಟ್ಬಿಟ್ಟು ಅದನ್ನೇ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನೋಡ್ರಿ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ
ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ಜಜ್ಜಿಟ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಆಗಿರ್ಬೋದು, ಅದಾದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಖಾರದ ಪುಡಿ, ಉಪ್ಪು, ಅದೇನೇನು ಬೇಕೋ ಐಟಮ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಕೊನೆಗೆ ಸ್ವಲ್ಪ ಇದಕ್ಕಂತಲೇ ಬಟಾಣಿ ಮತ್ತು ಬೀನ್ಸ್ ಕಾಳನ್ನ ಎತ್ತಿಟ್ಟಿದ್ದೆ, ಅದನ್ನು ಮಿಕ್ಸ್ ಮಾಡೋಣ ಅಂದ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡೆ. ಅದಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಸ್ವಲ್ಪ ಕಾಳುಗಳನ್ನೆಲ್ಲ ಏನು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋಣ. ಇದನ್ನೆಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಎಲ್ಲನೂ ಕೂಡ ಒಂದಕ್ಕೊಂದು ಅಂಟ್ಕೋಬೇಕು ಆ ಥರ. ಸೊ ಅದಾದಮೇಲೆ ಇನ್ನೇನು ಕಾಳುಗಳನ್ನ ಇಟ್ಕೊಂಡಿದ್ನಲ್ಲ, ಆ ಕಾಳನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಮೇಂಟೈನ್ ಮಾಡ್ತಾ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಹಾಗೆ ಕುದಿಸೋದು. ಅದಾದಮೇಲೆ ತೊಳೆದಿಟ್ಕೊಂಡಂತಹ ಅಕ್ಕಿನ ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಇದಕ್ಕೆ ಹಾಕಬೇಕು. ಹಾಕಿದ ಮೇಲೆ ನೀಟಾಗಿ ಹಾಕ್ತಾ ಗೋರಾಡ್ಕೋಬೇಕು. ನಿಮಗೆಲ್ಲ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಗೊತ್ತು, ಬಟ್ ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಿಮಗೆ ಹೇಳಿದೆ ಅಷ್ಟೇ. ಅದಾದಮೇಲೆ 2 ವಿಷಲ್ನ ಕೂಗಿಸ್ಕೊಂಡು ಹಾಕಿ ಅದು ಇವತ್ತು ಧ್ವನಿನೇ ಸರಿ ಇಲ್ವಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಲಿಕ್ಕೆ. ಸೊ ನೋಡಿ, ಟೊಮ್ಯಾಟೊ ಬಾತ್ ಆ್ಯಕ್ಚುಲಿ ಈ ಥರ ಬಂದಿತ್ತು ಔಟ್ಪುಟ್ ರಿಸಲ್ಟ್. ಸಖತ್ತಾಗಿತ್ತು ಮಾತ್ರ. ನೋಡ್ಬೋದು, ಅದು ನೀಟಾಗಿ ಎಲ್ಲನೂ ಮಸಾಲೆ ಎಲ್ಲ ಏನು ಇಟ್ಕೊಂಡಿದೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಫೈನಲಾಗಿ ಹೀಗೆ ಬಂದಿತ್ತು. ಅದಾದಮೇಲೆ ಇನ್ನೊಂದು ಕಡೆ ಬಜ್ಜಿಗೆ ಪಕೋಡ ಮಾಡೋಣ ಅಂದ್ಕೊಂಡು ನೀವೇನು ಕಣ್ಣಾರೆ ನೋಡ್ತಿದ್ದೀರಾ ಆ ಐಟಮ್ಸ್ಗಳನ್ನ ಬಜ್ಜಿಗೆ ಗಣೇಶ ಕಡಲೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದು. ಇದು ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರುತ್ತೆ, ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡ್ರೆ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೋತೀನಿ. ಸೊ ನಾನಿಲ್ಲಿ ಅಡುಗೆ ಮಾಡ್ಕೋತಾ ಇದ್ದರೆ ಅಮ್ಮ ದೇವ್ರ ಮನೆಯಲ್ಲಿ ನೀಟಾಗಿ ಪೂಜೆ ಮಾಡ್ತಾಯಿದ್ರು. ನಾನು ಆ ಗ್ಯಾಪಲ್ಲಿ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಮಾಡ್ತಾ ಜೊತೆಗೆ ನಾನು ಇಲ್ಲಿ ಬಜ್ಜಿ ಅದನ್ನೆಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಕೂಡ ಪಕೋಡ ಕೂಡ ಸಕ್ಕತ್ತಾಗಿ ಬಂದಿತ್ತು. ಏನು ಗೊತ್ತಾ, ನಾವು ಅಡುಗೆ ಮಾಡೋದ್ರಲ್ಲಿ ತುಂಬ ಪ್ರೀತಿನ ಆ್ಯಡ್ ಮಾಡಿದಾಗ ಯಾವುದೇ ಅಡುಗೆನ ಹೇಗೆ ಮಾಡಿದ್ರೂ ಕೂಡ ಚೆನ್ನಾಗಾಗತ್ತೆ ಅಂತ ನಾವೆಲ್ಲೋ ಕೇಳಿದ ನೆನಪು. ಅದು ನಿಜವಾಗ್ಲೂ ಹೌದು. ಸೊ ನೋಡ್ಬೋದು, ಇದೆಲ್ಲ ಕಂಪ್ಲೀಟಾಗಿ ಇದು ಮಾಡ್ತಾ ಇರೋದು ಅಂದರೆ ಬಜ್ಜಿನ ನೀಟಾಗಿ ಬಿಟ್ಕೊಳ್ತಾ ಪಟ ಅಂತ ಮಾಡ್ಕೊಳ್ಳೋದು. ಸೊ ಅದಾದಮೇಲೆ ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೇನು ಪೂಜೆ ಇರುತ್ತಲ್ಲ, ನಾವು ನಾಗರ ಕಲ್ಲಿಗೆ ಅಂದರೆ ಈ ಹಬ್ಬದಲ್ಲಿ ವಿಶೇಷವಾಗಿ ನಾಗರಿಗೇ ಪೂಜೆ ಮಾಡೋದು ಅಂತ ಹೇಳ್ಬೋದು. ನಾಗರ ಕಲ್ಲಿಗೆಡೆಗೆ ಏನೇನು ಬೇಕು ಅಷ್ಟೂ ಮಾಡಿಕೊಂಡು ಕೊನೆಗೆ ಪೂಜೆ ಮುಗಿಸ್ಕೊಂಡು ಎಡೆ ಏನಿಟ್ಟಿದ್ವಿ ಅಂದರೆ ಮನೆ ದೇವರಿಗಾಗಿರ್ಬೋದು ಅಥವಾ ನಾಗರ ಕಲ್ಲಿಗಾಗಿರ್ಬೋದು, ಅದಕ್ಕೆಲ್ಲ ಎಡೆ ಇಟ್ಟಿದ್ದನ್ನು ನಾವು ಊಟ ಮಾಡಿಕೊಂಡು ಇವತ್ತಿನ ಹಬ್ಬವನ್ನು ಹೀಗೆ ಸೆಲೆಬ್ರೇಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಕಂಪ್ಲೀಟ್ ವೀಡಿಯೋಸ್. ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಹೀಗೆ ಸಪೋರ್ಟ್ ಮಾಡ್ತಾಯಿರ ಅಂತ ಹೇಳ್ತಾ ಬಾಯ್.